ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹ ಲೋಕ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸ್ನೇಹ ಅಂತ. ನಾನು ಇವತ್ತು ನಿಮಗೆ ಪಾರ್ಟ್ 2 ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ ತೋರಿಸ್ತಾ ಇದ್ದೀನಿ. ಪಾರ್ಟ್ 1ನಲ್ಲಿ ನಾವು ಬರ್ನ್ ಮತ್ತು ಇಂಟರ್ಲೇಕನ್ ನೋಡಿದ್ವಿ. ಸೊ ಈ ಪಾರ್ಟಲ್ಲಿ ನಾನು ಟಾಪ್ ಆಫ್ ದ ಯುರೋಪು, ತಾಶು ಮತ್ತು ನಿಮಗೆ ಝರ್ಮಾಟ್ ತೋರಿಸ್ತಾ ಇದ್ದೀನಿ. 3 ಡೇಸ್ ಉಳ್ಕಿದ್ದ 3 ಡೇಸ್ದು ಟ್ರಿಪ್ ತೋರಿಸ್ತಾ ಇದ್ದೀನಿ. ಫಸ್ಟು ನಾವು ಜಂಗ್ಫ್ರಾ ಹೋಗಬೇಕಾದ್ರೆ ಹಿಂದಿನ ದಿನವೇ ಇಂಟರ್ಲೇಕನ್ನಲ್ಲಿ ಟಿಕೆಟ್ ಬುಕ್ ಮಾಡಬೇಕು. ನಾವು ಟಿಕೆಟ್ ಬುಕ್ ಮಾಡಿದಾಗ ನಮಗೆ ಯೂರೇಲ್ ಪಾಸ್ ಇರೋದ್ರಿಂದ 20% ಆಫ್ ಸಿಕ್ತು. ತುಂಬ ಕಾಸ್ಟ್ಲಿ, $300 ಏನೋ ಬರ್ತಿದೆ ಅದು ಒಬ್ಬೊಬ್ಬರಿಗೆ. ಸೊ ನಾವು ಟಿಕೆಟ್ ಬುಕ್ ಮಾಡಿ ಆದಮೇಲೆ ತಿರುಗಿ ದಿನ ನಾವು ಬೆಳಗ್ಗೆ 6 ಗಂಟೆಗೆ ನಾವು ಇಂಟರ್ಲೇಕನ್ ಬಿಟ್ವಿ. ಸೊ ಇಂಟರ್ಲೇಕನ್ನಿಂದ ಗ್ರಿಂಡಲ್ ವಾರ್ಡಿಗೆ ಹೋಗಿ ಗ್ರಿಂಡಲ್ ವಾರ್ಡಲ್ಲಿ ಟ್ರೈನ್ ತೊಗೊಂಡು ಅಲ್ಲಿಂದ ಕ್ಲೇನ್ ಶೆಡಿಗೆ ಸ್ಟೇಷನ್ಗೆ ಹೋಗಿ ಕ್ಲೇನ್ ಶೆಡಿಗಿಂದ ನಾವು ಜಂಗ್ಫ್ರಾಗೆ ಹೋದ್ವಿ. ಜಂಗ್ಫ್ರಾ ಸಿ ಲೆವೆಲಿಂದ 3575 ಮೀಟರಷ್ಟು ಹೈಟಲ್ಲಿದೆ. ಸೊ ಅದಕ್ಕೆ ಬೇರೆ ಸ್ಪೆಷಲ್ ಟ್ರೈನೇ ಬೇಕಾಗುತ್ತೆ. ಅಂದರೆ ಇಂಜಿನ್ ತುಂಬ ಪವರ್ಫುಲ್ ಇರೋ ಇಂಜಿನ್ ಅಲ್ಲಿ ಹೋಗಬೇಕಾಗತ್ತೆ. ಆಮೇಲೆ ಅಲ್ಲಿ ಟನಲ್ಗಳು ಮಾಡಿದ್ದಾರೆ, ಅಂದರೆ ಗುಡ್ಡ ಹತ್ತು ಹೋಗ್ಬೇಕಲ್ಲ. ಸೊ ಟನಲ್ಗಳು ಕೊರೆದಿದ್ದಾರೆ. ಅದು ಅದರೊಳಗೆ ಎಂಟ್ರಿ ಆದರೆ 8 ಕಿಲೋಮೀಟರ್ ತನಕ ನಾವು ಟನಲಲ್ಲೇ ಹೋಗ್ತಾ ಇರ್ತೀವಿ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ಇದೆ ನಾವು ತಾಷ್ಗೆ ಹೋದ್ವಿ. ಇಂಟರ್ಲೇಕನ್ನಿಂದ ತಾಷ್ಗೆ ಹೋದ್ವಿ. ತಾಷಲ್ಲಿ ತುಂಬ ಎಕ್ಸ್ಪ್ಲೋರ್ ಮಾಡಿದ್ವಿ. ಆಮೇಲೆ ಅದ್ರ ನೆಕ್ಸ್ಟ್ ಅಂದರೆ ಲಾಸ್ಟ್ ಡೇ 5th ಡೇ ನಾವು ಝರ್ಮಾಟ್ಗೆ ಹೋದ್ವಿ. ಝರ್ಮಾಟಲ್ಲಿ ಗವರ್ನರ್ ಜಾರ್ಜ್ ಅನ್ನೋ ಒಂದು ಪ್ಲೇಸಿಗೆ ಹೋದ್ವಿ. ಅದು ತುಂಬ ಅಂದರೆ 220 ಮಿಲಿಯನ್ ಇಯರ್ಸಿಂದು ಪ್ಲೇಸ್ ಅದು. ಸೊ ಅಲ್ಲಿ ಟ್ರೆಕ್ಕಿಂಗ್ ಮಾಡಿದ್ವಿ ನಾವು. ತುಂಬ ಚೆನ್ನಾಗಿತ್ತು ಪ್ಲೇಸು. ಸೊ ಹೀಗೆ ನನ್ನ ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ಪು 5 ದಿನ ಕಾಲ ನಡೀತು. ಲಾಸ್ಟ್ ವಿಡಿಯೋ ನೀವೆಲ್ಲ ತುಂಬ ಜನ ಆ ವಿಡಿಯೋನ ಇಷ್ಟಪಟ್ಟು ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ. ತುಂಬ ಧನ್ಯವಾದಗಳು ನಿಮಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋನ ಲೈಕ್ ಮಾಡಿದ್ದಕ್ಕೆ. ಮತ್ತು ಹೀಗೆ ನನ್ನ ವಿಡಿಯೋನ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಮತ್ತು ಇನ್ನಷ್ಟು ಜನ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ನಾನು ಈ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ. 3ನೇ ದಿನ ನಾವು ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟು ಇಂಟರ್ಲೇಕನ್ನಿಂದ ಜಂಗ್ಫ್ರಾಗೆ ಹೋಗಬೇಕು ಟ್ರೈನಲ್ಲಿ. ಸೊ ಜಂಗ್ಫ್ರಾಗೆ ಹೋಗಬೇಕಂದ್ರೆ ನಾವು 2 ಸ್ಟೇಷನ್ನ ಚೇಂಜ್ ಮಾಡಬೇಕಾಗುತ್ತೆ. ಇಂಟರ್ಲೇಕನ್ನಿಂದ ಗ್ರಿಂಡಲ್ ವಾರ್ಡು ಮತ್ತು ಗ್ರಿಂಡಲ್ ವಾರ್ಡಿಂದ ಕ್ಲೇನ್ ಶೆಡಿಗೂ ಮತ್ತು ಕ್ಲೇನ್ ಶೆಡಿಗಿಂದ ಜಂಗ್ಫ್ರಾಗೆ ಹೋಗಬೇಕು. ಸೊ ನಾವಿಲ್ಲಿ ಇಂಟರ್ಲೇಕನ್ನಿಂದ ಗ್ರಿಂಡಲ್ ವಾರ್ಡ್ ಕಡೆ ಹೋಗ್ತಾ ಇದ್ದೀವಿ. ನಾವಿವಾಗ ಗ್ರಿಂಡಲ್ ವಾರ್ಡ್ ಕಡೆಯಿಂದ ಕ್ಲೇನ್ ಶೆಡಿಗೆ ಹೋಗ್ತಾ ಇದ್ದೀವಿ. ನಾವಿವಾಗ ಕ್ಲೇನ್ ಶೆಡಿಗ್ ಸ್ಟೇಷನ್ನಿಂದ ಜಂಗ್ಫ್ರಾಗೆ ಹೋಗ್ತಾ ಇದ್ದೀವಿ. ನೋಡಿ ಆ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಕಡೆ ಎಲ್ಲ ಹಿಮ, ಇನ್ನೊಂದು ಕಡೆ ಎಲ್ಲ ಹಸಿರು, ಫುಲ್ ಗ್ರೀನರಿ. ಒಂದು ಕಡೆ ನೋಡ್ತಾ ಇದ್ದರೆ ಇನ್ನೊಂದು ಕಡೆ ಸೀನ್ರಿ ಮಿಸ್ ಆಗ್ತಾ ಇದೆನೋ ಅಂತ ಅನ್ನಿಸ್ತಾ ಇದೆ. ಅಷ್ಟು ಸುಂದರವಾಗಿದೆ. ಎಲ್ಲಿ ನೋಡಿದ್ರೂ ಸುಂದರವಾದ ಸೀನ್ ಕಾಣಿಸ್ತಾ ಇದೆ. ನೀವು ನೋಡ್ಬೋದು ಹೆಂಗಿದೆ ಅಂತ. ಜಂಗ್ಫ್ರಾಗೆ ಹೋಗೋಕ್ಕೆ ಸ್ಪೆಷಲ್ ಟೈಪು ಟ್ರೈನ್ಸ್ ಇರುತ್ತೆ. ಈ ಟ್ರೈನ್ ಸ್ಪೆಷಾಲಿಟಿ ಏನು ಅಂತಂದರೆ ಗುಡ್ಡ ಹತ್ತೋದು. ಸೊ ಜಂಗ್ಫ್ರಾಗೆ ಹೋಗೋಕ್ಕೆ ಟನಲ್ ಒಳಗೆ ಹೋಗ್ಬೇಕಂದ್ರೆ 8 ಕಿಲೋಮೀಟ್ರ್ ಫುಲ್ಲು ನಾವು ಟನಲ್ ಇದೆ. ಒಂದು ಸತಿ ಟನಲ್ ಒಳಗೆ ಎಂಟ್ರಿ ಆಗಿಬಿಟ್ವಿ ಅಂತಂದರೆ ಫುಲ್ ಕತ್ಲು, ಏನೂ ಕಾಣಿಸೋದೇ ಇಲ್ಲ ನಮಗೆ. ಸೊ ಈ ವ್ಯೂ ಆದ ತಕ್ಷಣ ನಾವು ಟನಲ್ ಕಡೆ ಹೋಗ್ತಾ ಇದ್ದೀವಿ.
ಇವಾಗ ನಾವು ಜಾಂಗ್ಫ್ರಾ ರೀಚ್ ಆಗಿದ್ದೀವಿ. ಇದಕ್ಕೆ ಟಾಪ್ ಆಫ್ ದ ಯುರೋಪ್ ಅಂತ ಕರೀತಾರೆ. ಸೊ ನಾವು ಫಸ್ಟ್ ಎಂಟ್ರಿ ಆದ ತಕ್ಷಣ ನಮಗೆ ಈ ಥರ ವ್ಯೂ ಸಿಗುತ್ತೆ. ಇದು ಜಸ್ಟ್ ಒಳಗಡೆ ಹೋಗೋಕ್ಕೆ ಎಂಟ್ರೆನ್ಸ್ ಅಷ್ಟೇ ಇದು. ಇಲ್ಲೆಲ್ಲ ಗುಡ್ಡ ಕೊರೆದ್ಬಿಟ್ಟು ಕೇವ್ಸ್ ಥರ ಮಾಡಿದ್ದಾರೆ. ಆಮೇಲೆ ರೆಸ್ಟೋರೆಂಟ್ಸ್ಗಳೆಲ್ಲ ಇದೆ ಇಲ್ಲಿ ಮೇಲ್ಗಡೆ, ಹೋಟೆಲ್ಸ್ ಎಲ್ಲ ಅಲ್ಲೆಲ್ಲ ಊಟ ಮಾಡೋಕ್ಕೆ, ತಿಂಡಿ ತಿನ್ನೋಕ್ಕೆ ಮತ್ತು ರೆಸ್ಟ್ ಮಾಡೋಕ್ಕೆಲ್ಲ ರೂಮ್ಸ್ಗಳಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಟೂರಿಸ್ಟ್ಗಳಿಗೆ ಇಲ್ಲೆಲ್ಲ. ಇದು ನೋಡಿ ಐಸ್ ಕೇವ್. ಇದು ಐಸಲ್ಲಿ ಫುಲ್ ಕೇವ್ ಮಾಡಿದ್ದಾರೆ ನೋಡಿ. ಫುಲ್ಲು ಕೆಳಗಡೆ ಕಾಲಿಟ್ಟರೆ ಜಾರ್ತಾ ಇತ್ತು ನಮಗೆ. ತುಂಬ ಅಂದರೆ ತುಂಬ ಚಳಿ ಇತ್ತು. ಇದು ಒಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಇದು ನಮಗೆ. ನೋಡಿ ಇದು ಟಾಪ್ ಆಫ್ ದ ಯುರೋಪ್. ಇದು ಫುಲ್ ಐಸ್ ಕೇವ್ಸ್. ಇದು ಇಲ್ಲೆಲ್ಲ ಚಿಕ್ಕ ಮ್ಯೂಸಿಯಂ ಥರ ಮಾಡಿದ್ದಾರೆ. ಪ್ರಾಣಿಗಳನ್ನೆಲ್ಲ ಐಸಲ್ಲಿ ಕೆತ್ತಿ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಇದು ನೋಡೋಕ್ಕೆ. ನಾವು ಮೇಲ್ಗಡೆ ರೆಸ್ಟೋರೆಂಟು ಆಮೇಲೆ ಚಿಕ್ಕ ಮ್ಯೂಸಿಯಂ ಮುಗಿಸ್ಕೊಂಡ್ಮೇಲೆ ಇದು ಜಾಂಗ್ಫ್ರಾ ಗ್ಲೇಷಿಯರಿಗೆ ಬಂದಿದ್ದೀವಿ. ಇದು ಗ್ಲೇಷಿಯರ್ ಇದು. ಇದು ಟಾಪ್ ಆಫ್ ದ ಯುರೋಪ್ದು ವ್ಯೂ ಪಾಯಿಂಟ್. ಇದು ಟಾಪ್ ಆಫ್ ದ ಯುರೋಪಿಂದ ವ್ಯೂ ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ನಾವೀಗಿರೋ ಪ್ಲೇಸು ಈ ಥರ ಕಾಣಿಸುತ್ತೆ ಹೊರಗಡೆಯಿಂದ ನೋಡಿದ್ರೆ. ನೋಡಿ ನಾವಿಬ್ಬರು ಐಸಲ್ಲಿ ಆಟ ಆಡ್ತಾ ಇದ್ದೀವಿ. ಇಲ್ಲಿ ಚಳಿ -5 ಡಿಗ್ರಿ ಚಳಿ ಇದೆ ಇಲ್ಲಿ. ನಾವಿವಾಗ ಟಾಪ್ ಆಫ್ ದ ಯುರೋಪಿಂದ ಕ್ಲೇನ್ಶೆಡಿಗೆ ಹೋಗ್ತಾ ಇದ್ದೀವಿ. ಟಾಪ್ ಆಫ್ ದ ಯುರೋಪಲ್ಲಿ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿ 5 o'clockಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ನಾವು 1 o'clockಗೆಲ್ಲ ಅಲ್ಲಿಂದ ವಾಪಸ್ ಹೊರಟ್ವಿ.
ಇದು ಕ್ಲೇನ್ ಶೇಡಿಗ್ ವ್ಯಾಲಿ ಫೋಟೋ. ಇದು ಕ್ಲೇನ್ ಶೇಡಿಗ್ ರೈಲ್ವೆ ಸ್ಟೇಷನ್ ನೋಡಿ ಹೆಂಗೆ ಕಾಣಿಸುತ್ತೆ. ಕ್ಲೇನ್ ಶೇಡಿಗ್ ವ್ಯಾಲಿ ಏನು ಎಕ್ಸಾಕ್ಟ್ಲಿ ಟೂರಿಸ್ಟ್ ಸ್ಪಾಟ್ ಅಲ್ಲ, ಬಟ್ ನಾವು ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋಕ್ಕಂತ ಹೋದ್ವಿ. ಬಟ್ ಇಟ್ ವಾಸ್ ವರ್ತ್. ನಾವಿಲ್ಲಿ ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವು ತುಂಬ ದೂರ ನಡ್ಕೊಂಡು ಹೋಗಿದ್ವಿ ಈ ವ್ಯಾಲಿಯಲ್ಲಿ. ಅಲ್ಲೆಲ್ಲ ನಮಗೆ ಸಣ್ಣ ಸಣ್ಣ ಜರಿಗಳೆಲ್ಲ ನೋಡೋಕ್ಕೆ ಸಿಕ್ತು. ನಾವಿವಾಗ ಕ್ಲೇನ್ ಶೇಡಿಗಿಂದ ಲಾಟರ್ಬ್ರುನನಿಗೆ ಬಂದ್ವಿ. ಇಲ್ಲಿ ತುಂಬ ಫಾಲ್ಸಸ್ಗಳಿದೆ. ಎಷ್ಟು ಫಾಲ್ಸಸ್ಗಳಿದೆ ಅಂತ ನೀವು ಎಷ್ಟು ಮುಂದೆ ಹೋಗ್ತಿರೋ ಅಷ್ಟು ಫಾಲ್ಸಸ್ಗಳು ನಿಮಗೆ ಸಿಗ್ತಾ ಹೋಗ್ತವೆ. ನೆಕ್ಸ್ಟ್ ಡೇ ಇದು. ನಾವು ಇಂಟರ್ಲೇಕನಿಂದ ಝರ್ಮಾಟ್ ಹತ್ರ ಇರೋ ಟ್ಯಾಶಿಗೆ ಬಂದಿದ್ದೀವಿ. ಇದು ನಮ್ಮ ರೂಮಿಂದ ವ್ಯೂ ನೋಡಿ ಹೇಗೆ ಕಾಣಿಸ್ತಾ ಇದೆ, ಬಾಲ್ಕನಿ ವ್ಯೂ. ಅಲ್ಲೇ ಒಂದು ಚಿಕ್ಕ ಫಾಲ್ಸ್ ಇತ್ತು ನೋಡಿ ಕಾಣಿಸ್ತಾ ಇದೆ. ಇದು ತಾಷಲ್ಲಿ ಇರೋ ರೈಲ್ವೆ ಸ್ಟೇಷನ್. ಇದು ನೋಡಿ ಒಂದು ಚಿಕ್ಕ ನದಿ ಪಕ್ಕ ರೈಲ್ವೆ ಸ್ಟೇಷನ್ ಇದೆ, ಎಷ್ಟು ಸುಂದರವಾಗಿದೆ. ನಾವು ಈ ಫಾಲ್ಸ್ ಹತ್ರ ಹೋಗಿದ್ದೀವಿ. ಇದು ನಮ್ಮ ರೂಮ್ ಹತ್ರ ಇರೋ ಫಾಲ್ಸ್. ಅಲ್ಲಿ ಸುಮಾರು ಫಾಲ್ಸ್ ಇದೆ, ಬಟ್ ಇದು ನಮಗೆ ಹತ್ರ ಅಂತ ಹಾಗೆ ನಿಂತ್ಕೊಂಡು ಹೋಗೋದು ಫಾಲ್ಸ್ಗೆ. ನೋಡಿ ಇದು ತಾಷಲ್ಲಿರೋ ಒಂದು ಮನೆ. ಈ ಮನೆ ಮುಂದೆ ಗಾರ್ಡನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಪುಟ್ಪುಟಾಣಿ ಮನೆಗಳು, ಪುಟ್ಪುಟಾಣಿ ಗೊಂಬೆಗಳೆಲ್ಲ ಇಟ್ಬಿಟ್ಟು, ಆಮೇಲೆ ಚಿಕ್ಕ ಚಿಕ್ಕ ಫಾಲ್ಸು, ಹೂಗಳು ಎಲ್ಲ ಇದೇ ಥರನೇ ಅಲ್ಲಿರೋ ಮನೆಗಳ ಮುಂದೆ ಎಲ್ಲ ಈ ಥರ ಗಾರ್ಡನ್ನಲ್ಲಿ ಇಷ್ಟು ಚೆನ್ನಾಗಿ ಮಾಡಿರ್ತಾರೆ. ಸೊ ನಂಗೆ ಈ ಗಾರ್ಡನ್ ತುಂಬ ಇಷ್ಟ ಆಯಿತು. ಸೊ ನಾನು ಅದಕ್ಕೆ ಇದನ್ನು ವಿಡಿಯೋ ಮಾಡಿದ್ದೀನಿ. ಇದು ನೆಕ್ಸ್ಟ್ ಡೇ ನಾವು ತಾಷಿಂದ ಝರ್ಮಾಟಲ್ಲಿರೋ ಗಾರ್ನರ್ ಜಾರ್ಜಿಗೆ ಹೋಗಿದ್ವಿ.
ಇದೇ ಗಾರ್ನರ್ ಜಾರ್ಜು. ಇಲ್ಲಿ 1886ಇಂದ ಟೂರಿಸ್ಟ್ಗೆ ಅಲೋ ಮಾಡಿದ್ದಾರೆ. ಈ ಪ್ಲೇಸು ತುಂಬ ಅಡ್ವೆಂಚರಸ್ ಆಗಿ ಮತ್ತು ತುಂಬ ಥ್ರಿಲ್ಲಿಂಗ್ ಆಗಿದೆ ಈ ಪ್ಲೇಸ್ ಇದು. ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ವುಡನ್ ಪಾತ್ ಮಾಡಿದ್ದಾರೆ, ಅದೇ ತುಂಬ ಚೆನ್ನಾಗಿದೆ. ನಾವು ಟ್ರಕ್ಕಿಂಗ್ ಮಾಡ್ತಾ ಮಾಡ್ತಾ ಈ ಪ್ಲೇಸಸ್ಗಳೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ನೋಡಿ ಇಲ್ಲೊಂದು ಒಂದು ಕ್ಯೂಟ್ ಕಪಲ್ಲು ಟ್ರಕ್ಕಿಂಗ್ ಮಾಡ್ತಾ ಇದ್ದಾರೆ. ಅವರು ಆ ಏಜಲ್ಲೂ ಅಷ್ಟು ಟ್ರಕ್ಕಿಂಗ್ ಮಾಡ್ತಾ ಇದ್ದಾರೆ. ಅವ್ರು ನೋಡಿ ನಾವು ತುಂಬ ಇನ್ಸ್ಪೈರ್ ಆದ್ವಿ. ನಮಗೆ ತುಂಬ ಕಷ್ಟ ಆಗಿತ್ತು ಅವ್ಳು ಟ್ರಕ್ಕಿಂಗ್ ಮಾಡೋಕ್ಕೆ. ನೋಡಿ ಈ ಫೋಟೋನ ನಾನು ತಾಜ್ ಹೋಟೆಲಿಂದ ಬಾಲ್ಕನಿಯಿಂದ ತೆಗೆದಿರೋ ಫೋಟೋ. ಅವತ್ತು ಹುಣ್ಣಿಮೆ ಇತ್ತು. ಹುಣ್ಣಿಮೆ ಬೆಳಕಲ್ಲಿ ಆ ವ್ಯಾಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದರೆ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಯಾವುದೋ ಬೇರೆ ಲೋಕದಲ್ಲಿ ಇದ್ದಂಗಿತ್ತು. ಈ ಫೋಟೋ ನೋಡೋಕ್ಕಿಂತ ಬರಿಗಣ್ಣಲ್ಲಿ ನೋಡೋಕ್ಕೆ 10 ಪಟ್ಟು ಚೆಂದ ಕಾಣಿಸ್ತಾ ಇತ್ತು ಈ ವ್ಯೂ.